ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ಜೀವಂತವಾಗಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಸಾಕಷ್ಟು ಪವಾಡಗಳನ್ನು ಮಾಡುತ್ತಾರೆ. ಅದರಲ್ಲಿ ನಾನು ಕೇಳಿರುವ ಪವಾಡಗಳನ್ನು ನಿಮಗೆ ಹೇಳುತ್ತಿದ್ದೇನೆ. ಕಂಡಕ್ಟರ್ ಆಗಿದ್ದ ರಜನಿಕಾಂತ್ ಸೂಪರ್ ಸ್ಟಾರ್ ಆಗಿದ್ದು ಹೇಗೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಇದನ್ನು ಸ್ವತಃ ರಜನಿಕಾಂತ್ ಅವರೇ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ. ಬೆಂಗಳೂರು ನಗರದಲ್ಲಿ ವಾಸಿಸುವ ರಾಮಕೃಷ್ಣ ಎಂಬುವವರು ಪ್ರತಿದಿನ ಬೆಳಿಗ್ಗೆ ಕೆಲಸಕ್ಕೆ ಹೋಗುವ ಮೊದಲು ದೇವರ ಮನೆಗೆ ಬಂದು ರಾಘವೇಂದ್ರ ಸ್ವಾಮಿಗಳಿಗೆ ಕೈಮುಗಿದು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಹೇಳಿ ನಂತರ ಕೆಲಸಕ್ಕೆ ಹೊರಡುತ್ತಿದ್ದರು. ಅವನಿಗೆ ಆ ಮಂತ್ರವೇ ಆತ್ಮಸ್ಥೈರ್ಯವಾಗಿತ್ತು. ಇದೇ ರೀತಿ ಒಂದು ದಿನ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಬೈಕ್ನಲ್ಲಿ ಹಿಂದಿರುಗುತ್ತಿದ್ದಾಗ ಅಚಾನಕವಾಗಿ ಎದುರಿಗೆ ಭಾರೀ ವೇಗದಲ್ಲಿ ಲಾರಿ ಬಂತು. ಇನ್ನೇನು ಲಾರಿಗೆ ಗುದ್ದಿ ಅಪಘಾತವಾಯಿತು ಎನ್ನುವ ಕ್ಷಣದಲ್ಲಿ ಅವನ ಬೈಕ್ ಎಂಜಿನ್ ಅಕಸ್ಮಾತ್ ನಿಂತು ಸೈಡಿಗೆ ಬಂದು ನಿಂತು ಹೋಯಿತು. ಲಾರಿ 1 ಅಡಿ ಅಂತರದಲ್ಲಿ ಹಾದು ಹೋಗಿ ಬಚಾವಾದರು. ರಾಮಕೃಷ್ಣ ಆಶ್ಚರ್ಯಗೊಂಡನು. ನಂತರ ಬೈಕ್ ಮತ್ತೆ ಸ್ವಯಂ ಸ್ಟಾರ್ಟ್ ಆಯಿತು. ಅದನ್ನು ಕಂಡು ಅವನು ಬೆಚ್ಚಿ ಬಿದ್ದು ಗುರುರಾಯರ ಪಾದವನ್ನು ನೆನೆದು ಕಣ್ಣೀರಿನಿಂದ ನನ್ನ ಪ್ರಾಣವನ್ನು ಉಳಿಸಿದವರು ಗುರುರಾಯರೇ ಎಂದು ಕಣ್ಣೀರಾಕಿದನು. ಈ ಘಟನೆಯನ್ನು ಅವನ ಜೊತೆಯಲ್ಲೇ ಇದ್ದ ಸ್ನೇಹಿತರು ಕಣ್ಣಾರೆ ಕಂಡಿದ್ದು ಎಲ್ಲರೂ ರಾಘವೇಂದ್ರ ಸ್ವಾಮಿಗಳ ಪವಾಡವನ್ನು ನೋಡಿ ಆಶ್ಚರ್ಯಗೊಂಡರು. 2ನೇ ಪವಾಡ. ಹೈದರಾಬಾದ್ನ ಸುಮಿತ್ರಾ ದೇವಿ ಎಂಬ ಮಹಿಳೆ ತನ್ನ ಮಗಳ ಮದುವೆಗಾಗಿ ಚಿನ್ನದ ಹಾರವನ್ನು ಖರೀದಿಸಿ ಮನೆಯಲ್ಲೇ ಇಟ್ಟಿದ್ದಳು. ಒಂದು ದಿನ ಮಗಳ ಮದುವೆಗೆ ಐಟಂಗಳನ್ನು ತರಲು ಮಾರುಕಟ್ಟೆಗೆ ಹೋಗಿದ್ದರು. ಆ ಸಮಯದಲ್ಲಿ ಮನೆಗೆ ಬಂದ ಕಳ್ಳ ಆ ಚಿನ್ನದ ಹಾರವನ್ನು ಕದ್ದು ಹೋಗಿದ್ದ. ನಂತರ ಎಲ್ಲವನ್ನು ಖರೀದಿಸಿ ಮಾರುಕಟ್ಟೆಯಿಂದ ಮನೆಗೆ ಹಿಂದಿರುಗಿದಾಗ ಆ ಚಿನ್ನದ ಹಾರ ಇರಲಿಲ್ಲ. ಎಲ್ಲೆಡೆ ಹುಡುಕಿದರೂ ಎಲ್ಲೋ ಸಿಗಲಿಲ್ಲ. ನಂತರ ಪೊಲೀಸರು ಕಂಪ್ಲೇಂಟ್ ಕೂಡ ತೆಗೆದುಕೊಂಡರು. ಆದರೆ ಕಳ್ಳನ ಯಾವುದೇ ಸುಳಿವು ಸಿಗಲಿಲ್ಲ. ನಂತರ ಮರುದಿನ ಮಹಿಳೆ ಕೊನೆಗೆ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಪಾದದಲ್ಲಿ ಹಣ್ಣು, ಹೂವು, ತೆಂಗಿನಕಾಯಿ ಅರ್ಪಿಸಿ ಭಕ್ತಿಯಿಂದ ಕಣ್ಣೀರು ಹಾಕುತ್ತಾ ಪ್ರಾರ್ಥನೆ ಮಾಡಿದಳು. ಗುರುರಾಯರೇ, ಇದು ನನ್ನ ಮಗಳ ಮದುವೆಯ ಹಾರ ಸಿಗಲಿಲ್ಲವೆಂದರೆ ನನ್ನ ಮಗಳ ಮದುವೆ ನಡೆಯುವುದಿಲ್ಲ. ದಯವಿಟ್ಟು ಹಾರವನ್ನು ಮತ್ತೆ ನನಗೆ ಸಿಗುವಂತೆ ಮಾಡು ಪ್ರಭು ಎಂದು ಕೇಳಿಕೊಂಡರು. ಆಶ್ಚರ್ಯವೇನೆಂದರೆ 2 ದಿನಗಳಲ್ಲಿ ಪೊಲೀಸರಿಂದ ಕರೆ ಬಂತು, ಕಳ್ಳ ಸಿಕ್ಕಿದ್ದಾನೆ, ನಿಮ್ಮ ಚಿನ್ನದ ಹಾರ ನಮಗೆ ಸಿಕ್ಕಿದೆ, ಬಂದು ತೆಗೆದುಕೊಂಡು ಹೋಗಿ ಎಂದು ಪೊಲೀಸರು ಕರೆ ಮಾಡಿದರು. ಅದನ್ನು ಕೇಳಿದ ಸುಮಿತ್ರಾ ದೇವಿ ಆಶ್ಚರ್ಯಗೊಂಡು ಇದು ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡವೇ ಎಂದು ನಂಬಿದರು. ನಂತರ ಮಗಳ ಮದುವೆಯ ದಿನ ಚಿನ್ನದ ಹಾರವನ್ನು ಹಿಡಿದು ಇದು ಗುರುರಾಯರ ಪವಾಡದಿಂದ ನನಗೆ ಸಿಕ್ಕಿದ್ದು ಎಂದು ಎಲ್ಲರಿಗೂ ತಿಳಿಸಿದಳು. ಬೆಂಗಳೂರು ನಗರದಲ್ಲಿ ವಾಸಿಸುವ ಗೀತಾದೇವಿ ಎಂಬ ಮಹಿಳೆಗೆ ಕ್ಯಾನ್ಸರ್ ಇರುತ್ತದೆ. ಗೀತಾದೇವಿಯನ್ನು ಪರೀಕ್ಷಿಸಿದ ವೈದ್ಯರು ನಿಮಗೆ 2ನೇ ಹಂತದ ಕ್ಯಾನ್ಸರ್ ಇದೆ, ಚಿಕಿತ್ಸೆ ಕಷ್ಟ, ಪ್ರಾಣಕ್ಕೂ ಅಪಾಯವಿದೆ ಎಂದು ಹೇಳಿದ್ದರು. ಅದನ್ನು ಕೇಳಿದ ಗೀತಾ ಮತ್ತು ಕುಟುಂಬದವರು ಸಂಪೂರ್ಣ ಕುಗ್ಗಿ ಹೋದರು. ಗೀತಾದೇವಿ ಬಾಲ್ಯದಿಂದಲೇ ರಾಘವೇಂದ್ರ ಸ್ವಾಮಿಗಳ ಭಕ್ತೆಯಾಗಿದ್ದಳು. ಅವಳು ಪ್ರತಿದಿನ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುತ್ತಿದ್ದಳು. ವೈದ್ಯರು ಕ್ಯಾನ್ಸರ್ ಇದೆ ಅಂತ ಹೇಳಿದ ನಂತರ ಗೀತಾದೇವಿ ಮಂತ್ರಾಲಯಕ್ಕೆ ಹೋಗಿ ಗುರುರಾಯರ ದರ್ಶನ ಮಾಡಿ ಒಂದು ಬಿಂದಿಗೆಯಲ್ಲಿ ಪುಣ್ಯ ನದಿಯ ತೀರ್ಥವನ್ನು ತಂದು ಪ್ರತಿದಿನ ತೀರ್ಥವನ್ನು ಸೇವಿಸುತ್ತಿದ್ದಳು. ಅವಳಿಗೆ ಆಗಾಗ ಕನಸಿನಲ್ಲಿ ಗುರುರಾಯರು ದರ್ಶನ ನೀಡಿ ಧೈರ್ಯ ನೀಡುತ್ತಿದ್ದರು. ನಂತರ ಹೀಗೆ ವೈದ್ಯರ ಚಿಕಿತ್ಸೆ ಮುಂದುವರಿಯಿತು. ಗೀತಾದೇವಿ ನಂತರದ ಟೆಸ್ಟ್ಗಳಲ್ಲಿ ಕ್ಯಾನ್ಸರ್ನ ವೃದ್ಧಿ ಸಂಪೂರ್ಣವಾಗಿ ನಿಂತು ಕ್ಯಾನ್ಸರ್ನಿಂದ ಸಂಪೂರ್ಣವಾಗಿ ಗುಣಮುಖರಾದರು. ಇದನ್ನು ಕಂಡ ವೈದ್ಯರು ಇದು ದೇವರ ಪವಾಡವೇ ಗೀತಾ ಅವರೇ ಎಂದು ಹೇಳಿದರು. ಗೀತಾದೇವಿ ಕಣ್ಣೀರಿನಿಂದ ಡಾಕ್ಟರ್, ಇದು ನಾನು ನಂಬಿರುವ ಕಲ್ಪವೃಕ್ಷ, ಕಾಮಧೇನು, ಗುರುರಾಯರ ದಯೆಯಿಂದಲೇ ಸಾಧ್ಯ ಡಾಕ್ಟರ್ ಎಂದು ಹೇಳಿದಳು. ಈ ಸುದ್ದಿ ಸುತ್ತಮುತ್ತ ಜನರಿಗೆಲ್ಲ ತಿಳಿದು ಅವರು ಸಹ ಗುರುರಾಯರ ಪವಾಡವನ್ನು ನಂಬಿದರು. ಕಲ್ಯಾಣಿ ಎಂಬ ಯುವತಿ ಭಾರತೀಯ ಮೂಲದ ಸಾಫ್ಟ್ವೇರ್ ಎಂಜಿನಿಯರ್. ಅಮೆರಿಕ ಹೋಗಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಲು ಪ್ರಯತ್ನಿಸುತ್ತಿದ್ದಳು. ಆದರೆ ಕಲ್ಯಾಣಿಯ ವೀಸಾ ಅರ್ಜಿಗಳನ್ನು 3 ಬಾರಿ ರಿಜೆಕ್ಟ್ ಮಾಡಲಾಗಿತ್ತು. ನಿರಾಶೆಯಿಂದ ಅವಳ ಆಸೆಯನ್ನು ಮರೆತು ಸುಮ್ಮನಾಗಿದ್ದಳು. ನಂತರ ಅವರ ತಾಯಿ 1 ಬಾರಿ ಗುರುರಾಯರ ಮಠಕ್ಕೆ ಹೋಗಿ ಬಾ, ಖಂಡಿತ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಅದನ್ನು ಕೇಳಿದ ಕಲ್ಯಾಣಿ ಇದು 1 ಬಾರಿ ಪ್ರಯತ್ನ ಮಾಡೋಣ ಎಂದುಕೊಂಡು ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋದಳು. ಗುರು ರಾಘವೇಂದ್ರ ಸ್ವಾಮಿಯ ಫೋಟೋ ಮುಂದೆ ನಿಂತು ಹೂವು ಅರ್ಪಿಸಿ ಭಕ್ತಿಯಿಂದ ಗುರುರಾಯರೇ, ನನ್ನ ಪ್ರಾರ್ಥನೆ ಈಡೇರಿಸಿ ಎಂದು ಫೋಟೋ ಮುಂದೆ ಕಣ್ಣೀರು ಹಾಕಿ ಪ್ರಾರ್ಥನೆ ನಡೆಸಿದಳು. ಪ್ರತಿದಿನ ತೀರ್ಥ ಸೇವನೆ ಮತ್ತು ಓಂ ಶ್ರೀ ರಾಘವೇಂದ್ರಾಯ ನಮಃ ಜಪ ಮಾಡುವ ಮೂಲಕ ಆತ್ಮಬಲ ತುಂಬಿಕೊಂಡಳು.
ನಂತರ 4ನೇ ಅರ್ಜಿಯನ್ನು ಹಾಕಿದಳು. 4ನೇ ಅರ್ಜಿಯ ದಿನ ಭಯದಿಂದ ಕಾಯುತ್ತಿದ್ದಳು. ಆ ದಿನ ಕಲ್ಯಾಣಿಗೆ ವೀಸಾ ಅಪ್ರೂವಲ್ ಆಗಿ ವೀಸಾ ಸಿಕ್ಕಿತು. ಅದನ್ನು ನೋಡಿದ ಕಲ್ಯಾಣಿ ಸಂತೋಷದಿಂದ ಮನೆಗೆ ಬಂದು ಅಮ್ಮನಿಗೆ ಹೇಳಿದಳು, ಅಮ್ಮ, ಇದು ಸಂಪೂರ್ಣವಾಗಿ ಗುರುರಾಯರ ಆಶೀರ್ವಾದ. ರಾಯರು ನನ್ನ ಜೀವನದಲ್ಲಿ ಪವಾಡವನ್ನು ಮಾಡಿದರು ಅಮ್ಮ ಎಂದು ಹೇಳಿದಳು. ನಂತರ ಅಮೆರಿಕದ ಕಂಪನಿಯಲ್ಲಿ ದೊಡ್ಡ ಮಟ್ಟದ ಕೆಲಸ ಸಿಕ್ಕಿತು. ಇದನ್ನು ಕಲ್ಯಾಣಿ ತನ್ನ ಸ್ನೇಹಿತರಿಗೂ ರಾಯರ ಪವಾಡವನ್ನು ಹೇಳಿದಳು. ರಾಮನಗರದ ಹಳ್ಳಿ ಪ್ರದೇಶದಲ್ಲಿ ಕೃಷ್ಣರಾಜ ಎಂಬ ಬಡ ರೈತ ವಾಸಿಸುತ್ತಿದ್ದ. ಅನೇಕ ವರ್ಷಗಳಿಂದ ಅವನು ಭತ್ತ ಮತ್ತು ತರಕಾರಿ ಬೆಳೆಯುತ್ತಿದ್ದ. ಆದರೆ ಒಂದು ಬಾರಿ ಬರಗಾಲ ಬಂದು ಮಳೆ ಬರದೆ ಮತ್ತು ಪ್ರಾಣಿಗಳು ಹೊಲಕ್ಕೆ ಬಂದು ದಾಳಿ ಮಾಡಿ ಬೆಳೆಯುತ್ತಿದ್ದ ಬೆಳೆಗಳಿಗೆ ಹಾನಿ ಮಾಡುತ್ತಿದ್ದವು. ತುಂಬಾ ಬಡವನಾಗಿದ್ದ ಕೃಷ್ಣರಾಜ ಆರ್ಥಿಕ ಸಂಕಷ್ಟದ ನಡುವೆ ಅವನು ನಿರಂತರವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತನಾಗಿ ಮಠದಿಂದ ತೀರ್ಥ ತಂದು ಸೇವಿಸುತ್ತಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಜಪಿಸುತ್ತಿದ್ದನು. ಒಂದು ದಿನ ರಾತ್ರಿ ಕೃಷ್ಣರಾಜ ತುಂಬಾ ಬೇಸರದಲ್ಲಿ ಹೊಲದಲ್ಲಿ ಬೆಳೆದ ಬೆಳೆಗಳ ನಾಶವಾಗುತ್ತಿರುವ ಬಗ್ಗೆ ಯೋಚನೆ ಮಾಡಿಕೊಂಡು ಕೊರಗುತ್ತಾ ಕನಸಿನಲ್ಲಿ ಸ್ವಾಮಿಯೊಬ್ಬರನ್ನು ಕಂಡನು. ಅವರು ಶಾಂತ ಪ್ರೀತಿಪೂರ್ಣ ಧ್ವನಿಯಲ್ಲಿ, ಭಯಪಡಬೇಡ ಭಕ್ತ, ನಿನಗೆ ನಾನು ಸಹಾಯ ಮಾಡುತ್ತೇನೆ. ನಾನು ಇರುವುದೇ ಭಕ್ತರ ಕಷ್ಟಕ್ಕಾಗಿ, ಕೊರಗಬೇಡ, ನನ್ನ ಮೇಲೆ ನಂಬಿಕೆ ಇರಲಿ ಎಂದರು. ಕನಸು ಅವನ ಮನಸ್ಸಿಗೆ ಧೈರ್ಯ ತುಂಬಿತು. ಮುಂಜಾನೆ ಎದ್ದು ಆತನು ಹಳ್ಳಿಯ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋದನು. ಅಲ್ಲಿ ತೀರ್ಥ ಸೇವಿಸಿ ಪೂಜೆ ಸಲ್ಲಿಸಿದನು. ಪವಾಡದಂತೆ ಮರುದಿನ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಬಂದು ಕೃಷ್ಣರಾಜ ಬೆಳೆದ ಭತ್ತ ಮತ್ತು ತರಕಾರಿ ಬೆಳೆಗಳನ್ನು ಅಧಿಕಾರಿಗಳು ಕೊಂಡುಕೊಂಡು ಹಣ ನೀಡಿ ಸಹಾಯ ಮಾಡಿ, ಇನ್ನು ಮುಂದೆ ನಿಮ್ಮ ಬೆಳೆಗಳನ್ನು ನಾವೇ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದರು. ಅದನ್ನು ಕೇಳಿದ ರೈತ ಕೃಷ್ಣರಾಜ ಆಶ್ಚರ್ಯಗೊಂಡು ಮತ್ತೆ ಮಠಕ್ಕೆ ಹೋಗಿ ರಾಯರ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಖುಷಿಯಿಂದ ಕಣ್ಣೀರು ಹಾಕಿ ರಾಯರ ಪವಾಡವನ್ನು ಮಠದವರಿಗೂ ಹೇಳಿ, ನಂತರ ಹಳ್ಳಿಯ ಜನರಿಗೂ ರಾಯರ ಪವಾಡವನ್ನು ವಿವರಿಸಿ, ರಾಘವೇಂದ್ರ ಸ್ವಾಮಿಗಳ ಮೇಲೆ ನಂಬಿಕೆ ಇಟ್ಟರೆ ಎಂದಿಗೂ ರಾಯರು ಕೈಬಿಡುವುದಿಲ್ಲ ಎಂದು ಹೇಳಿದನು. 4ನೇ ಪವಾಡ. ರಜನಿಕಾಂತ್ ಅವರು ಸೂಪರ್ ಸ್ಟಾರ್ ಆಗಲು ಗುರು ರಾಘವೇಂದ್ರ ಸ್ವಾಮಿಗಳೇ ಕಾರಣ ಎಂದು ರಜನಿಕಾಂತ್ ಅವರೇ ಹೇಳಿದ್ದಾರೆ. ರಜನಿಕಾಂತ್ ರವರು ಮೊದಲು ಬೆಂಗಳೂರಿನ ಮಾರ್ಕೆಟಿನಲ್ಲಿ ಮೂಟೆ ಎತ್ತುವ ಕೆಲಸಗಳನ್ನು ಮಾಡುತ್ತಿದ್ದರು. ನಂತರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ಜೀವನ ನಡೆಸುತ್ತಿರುತ್ತಾರೆ. ಹೀಗೆ ಒಂದು ದಿನ ಅವರ ಆತ್ಮೀಯ ಸ್ನೇಹಿತ ರಜನಿಕಾಂತ್ ರವರ ಕಷ್ಟವನ್ನು ನೋಡಲಾಗದೆ ಒಂದು ಸಲಹೆಯನ್ನು ನೀಡುತ್ತಾರೆ. ಅದೇನೆಂದರೆ, ಒಂದು ಬಾರಿ ಮಂತ್ರಾಲಯಕ್ಕೆ ಹೋಗಿ ಬರೋಣ ಎಂದು. ನಂತರ ರಜನಿಕಾಂತ್ ಮತ್ತು ಅವರ ಸ್ನೇಹಿತ ಮಂತ್ರಾಲಯಕ್ಕೆ ತೆರಳಿ ರಾಯರಿಗೆ ಪೂಜೆ ಸಲ್ಲಿಸಿ ರಾಯರ ದರ್ಶನ ಪಡೆದು ರಾಯರಲ್ಲಿ ಪ್ರಾರ್ಥನೆ ಮಾಡಿ ಕಂಡಕ್ಟರ್ ಕೆಲಸ ಸಿಗುವಂತೆ ಮಾಡಿ ಎಂದು ಬೇಡಿಕೊಂಡು ಬರುತ್ತಾರೆ. ನಂತರ ರಾಯರ ಪವಾಡದಂತೆ ರಜನಿಕಾಂತ್ ರವರಿಗೆ ಬಸ್ ಕಂಡಕ್ಟರ್ ಕೆಲಸ ಸಿಗುತ್ತದೆ. ಹೀಗೆ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡುವಾಗ ಒಬ್ಬರು ನಿರ್ದೇಶಕರು ರಜನಿಕಾಂತ್ ಟಿಕೆಟ್ ಕೊಡುವ ಶೈಲಿಯನ್ನು ನೋಡಿ ಮತ್ತು ಅವರು ಮಾತನಾಡುವ ಸ್ಟೈಲನ್ನು ನೋಡಿ ನಿರ್ದೇಶಕರು ರಜನಿಕಾಂತ್ ರವರಿಗೆ ಕನ್ನಡ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರವನ್ನು ನೀಡುತ್ತಾರೆ. ರಜನಿಕಾಂತ್ ರವರು ಆ ಪಾತ್ರವನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡುತ್ತಾರೆ. ಆ ಪಾತ್ರವು ಜನರ ಮನಸ್ಸನ್ನು ಗೆಲ್ಲುತ್ತದೆ. ನಂತರ ಹೀಗೆ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುತ್ತಿರುತ್ತಾರೆ. ನಂತರ ದಿನಗಳಲ್ಲಿ ರಜನಿಕಾಂತ್ ರವರ ಸ್ನೇಹಿತ ತಮಿಳು ನಿರ್ದೇಶಕರೊಂದಿಗೆ ಮಾತನಾಡಿ ದೊಡ್ಡ ಪಾತ್ರವನ್ನು ಸಿಗುವಂತೆ ಕೇಳಿಕೊಳ್ಳುತ್ತಾರೆ. ಅದರಂತೆ ರಜನಿಕಾಂತ್ ರವರಿಗೆ ತಮಿಳಿನ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಪಾತ್ರಗಳು ಸಿಕ್ಕಿ ಅವರು ಹೀರೋ ಆಗುತ್ತಾರೆ. ಹೀರೋ ಆಗಿ ಮೊದಲ ಚಿತ್ರದ ನಂತರ ಮತ್ತೆ ರಜನಿಕಾಂತ್ ರವರು ಮೊದಲು ಸಲಹೆ ನೀಡಿದ ಸ್ನೇಹಿತನನ್ನು ಮರೆಯದೆ ಬೆಂಗಳೂರಿಗೆ ಬಂದು ತನ್ನ ಸ್ನೇಹಿತನ ಮನೆಗೆ ಬರುತ್ತಾರೆ. ಸ್ನೇಹಿತನ ಹತ್ತಿರ ರಜನಿಕಾಂತ್ ರವರು ಹೀರೋ ಆಗಿದ್ದೇನೆ, ಇದಕ್ಕೆಲ್ಲ ಕಾರಣ ನೀನೇ ಎಂದು ಹೇಳುತ್ತಾರೆ. ಅದನ್ನು ಕೇಳಿದ ಅವರ ಸ್ನೇಹಿತ, ನಾನು ಏನು ಮಾಡಿಲ್ಲ, ಎಲ್ಲಾ ದೇವರ ಇಚ್ಛೆ ಅಷ್ಟೇ, ನೀನು ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು ಎಂದು ಹೇಳುತ್ತಾರೆ. ಅದನ್ನು ಕೇಳಿದ ರಜನಿಕಾಂತ್ ರವರು, ಇದಕ್ಕೆಲ್ಲ ಕಾರಣ ನನ್ನ ಸ್ನೇಹಿತನಾದ ನೀನು ಮತ್ತು ರಾಘವೇಂದ್ರ ಸ್ವಾಮಿಗಳ ಪವಾಡ. ಆದ್ದರಿಂದ ಮತ್ತೊಮ್ಮೆ ನಾವು ರಾಯರ ದರ್ಶನ ಮಾಡಿ ಬರೋಣ ಎಂದು ಹೇಳಿ ರಜನಿಕಾಂತ್ ಮತ್ತು ಅವರ ಸ್ನೇಹಿತ ಮಂತ್ರಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸಿ ರಾಯರ ದರ್ಶನ ಪಡೆದು ಭಕ್ತಿಯಿಂದ ಚಿತ್ರರಂಗದಲ್ಲಿ ಇನ್ನೂ ದೊಡ್ಡದಾಗಿ ಬೆಳೆಯಬೇಕು ರಾಯರೇ ಎಂದು ಕೇಳಿಕೊಂಡು ಬರುತ್ತಾರೆ. ನಂತರ ದಿನಗಳಲ್ಲಿ ರಾಯರ ಪವಾಡದಂತೆ ರಜನಿಕಾಂತ್ ರವರು ಸೂಪರ್ ಸ್ಟಾರ್ ಆಗಿ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿ ತಮಿಳ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಸ್ಟಾರ್ ಆಗಿ ಸೂಪರ್ ಸ್ಟಾರ್ ಆಗಿ ನಿಲ್ಲುತ್ತಾರೆ. ನಂತರ ದಿನಗಳಲ್ಲಿ ರಜನಿಕಾಂತ್ ರವರು ಬೆಂಗಳೂರಿಗೆ ಮುಖಕ್ಕೆ ಮಾಸ್ಕ್ ಹಾಕಿ ನಡೆದುಕೊಂಡೇ ಬೆಂಗಳೂರಿನಲ್ಲಿರುವ ರಾಯರ ಮಠಕ್ಕೆ ಹೋಗಿ ದರ್ಶನ ಪಡೆಯುತ್ತಿದ್ದರಂತೆ.
ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದರೂ ಸಹ ಈಗಲೂ ಕೂಡ ಸ್ವಲ್ಪವೂ ದುರಾಂಕಾರವಿಲ್ಲದೆ ಸಹನೆಯಿಂದ ಪ್ರೀತಿಯಿಂದ ಬೆಂಗಳೂರಿಗೆ ಬಂದು ರಜನಿಕಾಂತ್ ರವರು ಸಹಾಯ ಮಾಡಿದ ಸ್ನೇಹಿತನನ್ನು ಮಾತನಾಡಿಸಿ ರಾಯರ ದರ್ಶನ ಪಡೆದು ಹೋಗುತ್ತಾರೆ. ಪ್ರತಿ ವರ್ಷವೂ ಕೂಡ ರಾಯರ ದರ್ಶನ ಪಡೆದು ತನ್ನ ಸ್ನೇಹಿತನನ್ನು ಮಾತನಾಡಿಸಿ ಹೋಗುತ್ತಾರೆ. ಇದೇ ರೀತಿ ಪ್ರತಿ ವರ್ಷವೂ ಬಂದು ರಾಯರ ದರ್ಶನ ಮಾಡಿ ತನ್ನ ಸ್ನೇಹಿತನನ್ನು ಮಾತನಾಡಿಸಿ ಯಾರಿಗೂ ಗೊತ್ತಾಗದಂತೆ ಬಂದು ಹೋಗುತ್ತಾರೆ. ಇದು ರಜನಿಕಾಂತ್ ರವರಿಗೆ ರಾಯರು ಮಾಡಿದ ಪವಾಡ. ಈ ಸುದ್ದಿಯು ಮಾಧ್ಯಮಗಳಲ್ಲೂ ಕೂಡ ಬಂದಿದೆ. ರಾಯರು ಲಕ್ಷಾಂತರ ಪವಾಡಗಳನ್ನು ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪವನ್ನು ಮಾತ್ರ ನಾವು ನಿಮಗೆ ತಿಳಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಬ್ಬ ದೊಡ್ಡ ವ್ಯಕ್ತಿಗೆ ರಾಯರು ಮಾಡಿರುವ ಪವಾಡವನ್ನು ನಿಮಗೆ ತಿಳಿಸಿಕೊಡುತ್ತೇವೆ. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಓಂ ನಮೋ ರಾಘವೇಂದ್ರಾಯ ನಮೋ ನಮಃ.